ಭೀಕರ ಬರಗಾಲದ ಛಾಯೆ ಆವರಿಸಿದೆ. ರೈತರ ರೊಕ್ಕದ ಮಾಲು ಕಂಪ್ಲೀಟ್ ಆಗಿ ಮಣ್ಪಾಲಾಗೋಗಿದೆ. 60 ದಿನದ ಬೆಳೆ ಯಾವುದೇ ಕಾರಣಕ್ಕೂ ಕೂಡ ಕೈ ಸಿಗಲಾರದಂತ ರೀತಿಯಲ್ಲಿ ರೈತರು ಸಾಲದ ಮಾಡುವುದರಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾ ಇದೆ, ನೆಲಕಚ್ಚಿ ಹೋಗಿದೆ. ಬೋರ್ವೆಲ್ದಲ್ಲಿ ನೀರು ಬರ್ತಾ ಇದೆ, ಬಾವಿಯಲ್ಲಿ ನೀರು ಬರ್ತಾ ಇದೆ, ಕೆರೆಗಳಲ್ಲಿ ನೀರು ಬರ್ತಾ ಇದೆ. ವಿಶೇಷವಾಗಿ ಭೀಮಾ ನದಿ ಅಂತೂ ಕಂಪ್ಲೀಟ್ ಆಗಿ ಬತ್ತೋಗಿದೆ. ಹೀಗಾಗಿರೋದ್ರಿಂದ ಭೀಮಾ ನದಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಕಬ್ಬನ್ನ ಬೆಳಿತಕ್ಕಂಥ ರೈತರ ಕಬ್ಬನ್ನ ಒಣಗಿ ಹೋಗ್ತಾ ಇದೆ. 1 ವರ್ಷದ ಬೆಳಿ ಆ ರೈತರನ್ನ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಕಬ್ಬನ್ನ ಒಣಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭೀಮಾ ನದಿ ಬತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆ ನಾರಾಯಣಪುರ ಜಲಾಶಯ ನೀರನ್ನ ಬಿಡಬೇಕಾಗಿದೆ, ನಮ್ಮ ಭೀಮಾ ನದಿಯನ್ನ ತುಂಬಬೇಕಾಗಿದೆ. ಮತ್ತು ಮಹಾರಾಷ್ಟ್ರ ಉಜ್ನಿ ಪುಣೆ ಡ್ಯಾಮ್ ಏನಿದೆ, ಆ ಉಜ್ನಿ ಡ್ಯಾಮದಿಂದ ನಮ್ಮ ಕರ್ನಾಟಕದ ನೀರಿನ ಪಾಲು 15 TMC ನೀರನ್ನ ಬಿಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಕ್ ತಯಾರಿಲ್ಲ. ಅದ್ರ ಬಗ್ಗೆ ನೀರು ಬಿಡಿಸೋದಕ್ಕೆ ಬಗ್ಗೆ ಮುತುವರ್ಜಿಯನ್ನ ತೋರಿಸಲಾರದೆ ಇದು ಇರ್ತಕ್ಕಂಥದ್ದು ತುಂಬಾ ಖೇದಕರ ಸಂಗತಿ. ಅದ್ರ ಬಗ್ಗೆ ಕಾಳಜಿಯನ್ನ ತೋರಿಸೋದ್ ಬಿಟ್ಟು ಇದ್ದಂತ ನದಿಗಳಲ್ಲಿರುವಂತ ನೀರುಗಳನ್ನ ಯಾವುದೇ ಕಾರಣಕ್ಕೂ ಬಳಸಕ್ ಹೋಗ್ಬೇಡ್ರಿ. ಬೆಳೆಗಳನ್ನೇ ಅದ್ರ ಮೇಲೆ ಅವಲಂಬಿತರಾಗಿ ಅದಕ್ಕೆ ನಂಬಿಕೊಂಡು ಬೆಳೆಯನ್ನ ಬೆಳೆಯಕ್ ಹೋಗ್ಬೇಡ್ರಿ. ಅದ್ರ ನೀರನ್ನ ಅದ್ರ ಬಳಸಕ್ ಹೋಗ್ಬೇಡ್ರಿ ಅಂತಕ್ಕಂಥದ್ದೇನಿದೆ, ಇದು ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಬರಗಾಲ ಬೀಳ್ತಕ್ಕಂಥದ್ದು ರೈತರಿಗೆ ಕನಸು ಬಿದ್ದಿಲ್ಲ. ಬರಗಾಲ ಬೀಳ್ತದ, ಬೆಳೆ ಒಣಗ್ತದ. ಈ ವರ್ಷ ನೀರಾವರಿ ಬೆಳೆಯನ್ನ ಭೀಮಾ ನದಿಗೆ ನೀರು ನಂಬಿ, ಭೀಮಾ ನದಿ ಮೇಲೆ ನೀರು ನಂಬಿಕೊಂಡು ಕಿಸಿಂದ ಕಬ್ಬನ್ನ ಬೆಳಿಬೇಕು ಅಥವಾ ಬಿಡಬೇಕು ಅಂತಕ್ಕಂಥದ್ದು ಮುಂದಾಲೋಚನೆಯನ್ನ ರೈತರಿಗೆ ಇರಲಿಲ್ಲ, ಗುರ್ತಿರ್ಲಿಲ್ಲ. ಆದ್ರೆ ಈ ವರ್ಷ ಬರಗಾಲದ ಛಾಯೆ ಆವರಿಸ್ತಕ್ಕಂಥ ಸರ್ಕಾರ ಗೊತ್ತಿತ್ತು. ಆ ಸರ್ಕಾರ ಗೊತ್ತಿದ್ರು ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಇದು ರೈತರದ ಬಗ್ಗೆ ನಿಷ್ಕಾಳಜಿ, ಬೇಜವಾಬ್ದಾರಿ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತೇನಿದೆ, ನದಿಗಳನ್ನ ನೀರು ಬಳಸಬಾರ್ದು, ಡ್ಯಾಮ್ಗಳನ್ನ ನೀರು ಬಳಸಬಾರ್ದು ಅಂತಕ್ಕಂಥದ್ದೇನಿದೆ, ಇದನ್ನ ಇವತ್ತು ಅಕ್ಷಮ್ಯ ವಿಷಯ ಅಂತಕ್ಕಂಥ ಮಾತು ಬಯಸ್ತೀವಿ. ಅವ್ರ ಮಾತನ್ನ ಹೇಳ್ತಕ್ಕಂಥದ್ದು ಹಿಂಪಡಿಬೇಕು, ವಾಪಸ್ ಬಿಡಬೇಕು. ತಕ್ಷಣವೇ ರೈತರಿಗೆ ನೀರನ್ನ ಬಿಡುಗಡೆ ಮಾಡಕ್ಕೆ ಮುತುವರ್ಜಿಯನ್ನು ವಹಿಸಬೇಕು. ಉಜ್ನಿ ಡ್ಯಾಮ್ದಲ್ಲಿ ಕನಿಷ್ಠ ಇಲ್ಲಾಂದ್ರೂ ಕೂಡ ಮಹಾರಾಷ್ಟ್ರದಲ್ಲಂತೂ ಕೆರೆಗಳನ್ನ ನದಿಗಳನ್ನ ತುಂಬಿ ತುಳುಕಾಡ್ತಾ ಇದೆ. ಹೆಚ್ಚಿಗೆ ಆಗ್ತಕ್ಕಂಥ ನೀರನ್ನ ಒಳ ಹರಿವನ್ನ ಹೆಚ್ಚಾಗಿದೆ. ಹಾಗಾಗಿರೋ ಅಂದಾಜು 1 ಲಕ್ಷ ಕ್ಯೂಸೆಕ್ಸ್ ನೀರೇನೋ ಅಂದಾಜನ್ನ ಇರ್ತಕ್ಕಂಥದ್ದಿದೆ. ಆ ನೀರನ್ನ ಬಿಡಿಸಿ ನಮ್ಮ ನದಿಗಳನ್ನ ತುಂಬಿಸಿ ಒಣಗ್ತಕ್ಕಂಥ ರೈತರ ಕಬ್ಬುಗಳನ್ನ ನೀರು ಬಿಡಿಸಿ ಆ ಒಣಗ್ತಕ್ಕಂಥ ಕಬ್ಬು ಬೆಳೆಗಾರ ನೆರವಿಗೆ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನ ಆಗ್ರಹನ ಮಾಡ್ತಾ ಇದ್ದೀನಿ. ಅದರ ಬಗ್ಗೆ ಇವತ್ತು ಕಾಳಜಿಯನ್ನು ವಹಿಸಬೇಕು. ಅವ್ರು ಹೇಳಿರ್ತಕ್ಕಂಥ ಮಾತೇನಿದೆ, ಇವತ್ತು ರೈತರ ನದಿಗಳಿಗೆ ನೀರು ಬಿಡಬಾರ್ದು ಅಂತಕ್ಕಂಥದ್ದೇ ನಾವು ಹೇಳಕ್ಕೆ ಬಯಸ್ತೀವಿ. ಬೆಳೆ ಒಣಗಿ ಹೋಗ್ತಾ ಇದೆ, ಅದು ಒಂದೇ ಬೆಳೆ ಇವತ್ತು ರೈತರ ಬೆಳೆ. ಹಾಗಾಗಿರೋ ತೊಗರಿಯ ನಾಡು, ತೊಗರಿ ಕಂಪ್ಲೀಟ್ ಆಗಿ ದಾನಿ ಮಾಲನ್ನ ಕಾಣಲಾರದ ಪರಿಸ್ಥಿತಿ ಇರೋದ್ರಿಂದ ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ನದಿ ನೀರು ತುಂಬಿಸಿ ಒಣಗ್ತಕ್ಕಂಥ ಕಬ್ಬನ್ನ ಇವತ್ತು ಉಸಿರಾಡ್ತಕ್ಕಂಥದ್ದು, ಕಬ್ಬನ್ನ ಒಣಗ್ತಕ್ಕಂಥ ಕಬ್ಬಿಗೆ ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತಾಡಿ ಬಯಸ್ತೀವಿ. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಸಂಯುಕ್ತ ಹೋರಾಟ ಕರ್ನಾಟಕ, ಸಂಯುಕ್ತ ಕಿಸಾನ್ ಮೋರ್ಚಾ, SKM ಮೂಲಕ ಇವತ್ತು ಹೋರಾಟವನ್ನು ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಶರಣಬಸಪ್ಪ ಮಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.